ಜನರಿಗೆ ಏನೇನು ಭಾವನೆ ಅವ್ರ ಮನಸ್ಸಾಗಿದೆ, ಅವರ ದೃಷ್ಟಿಯಾಗಿದೆ ಆಗಿ ಮಾತಾಡ್ತಾರೆ. ಆ ಆರೋಪಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಏನು ಹುಳ್ಳಿಲ್ಲ. ಸಿದ್ದರಾಮಯ್ಯನ ಮೇಲೆ ಬೇಕಾದಷ್ಟು ಅಪಾದನೆ ಮಾಡಿದರು, ಆ ಒಂದೂ ಸರಿ ಇಲ್ಲ, ಒಂದೂ ಸಕ್ಸಸ್ ಆಗಲಿಲ್ಲ, ಎಲ್ಲ ಫೇಲ್ಯೂರ್ ಆಗಿ ಹೋಗಿದ್ದಾರೆ. ಆ ವಿರೋಧ ಪಕ್ಷವ್ರಿಗೆ ಅಲ್ಲಿ ತಪ್ಪುಗಳನ್ನ ಕಂಡು ಹಿಡಿಯೋಕೆ ಅವರು ಪ್ರಯತ್ನ ಮಾಡ್ತಾರೆ, ತಪ್ಪುಗಳೇ ಇಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಸ್ವಲ್ಪ ಸಣ್ಣ ತಪ್ಪುಗಳಾಗ್ಬೋದು, ನುಡಿದಂತೆ ನಡೆದ್ರೆ ಅವನೇ ದೇವರಾಗ್ತಾನೆ, ಅವನೇ ಸತ್ಯ. ಈ ರೈತರ ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೋ? ಸ್ವಾಭಿಮಾನಕ್ಕೆ. ನಮ್ಮ ಕರ್ನಾಟಕದಷ್ಟು ಸೌಖ್ಯ ಆಮೇಲೆ ಇಷ್ಟು ಉತ್ತಮವಾದಂಥ ವಾತಾವರಣ ಎಲ್ಲಿ ಇಲ್ಲ. ಒಬ್ಬ ಹೆಣ್ಮಗಳು ಕೇಳಿದ್ದಾರೆ, ಸಿದ್ದರಾಮಣ್ಣ ನೀವು ಇಲ್ಲೆಲ್ಲ ಬಸ್ ಪಾಸ್ ಫ್ರೀ ಮಾಡಿದಿರಿ, ನಮ್ಗೆ ರೈಲ್ವೆ ಮಾಡಿರಿ, ನಾವು ಕಾಶಿ ಮತ್ತು ರಾಮೇಶ್ವರ ನೋಡ್ತೇವೆ ಅಂತಂದ್ರೆ. ಆಮೇಲೆ ಕೇಂದ್ರದವರು ಕೂಡ ಭಾಳಷ್ಟು ಕಡಿಮೆ ಅನುದಾನ ಕೊಡಕತ್ತಾರೋ ಉದ್ದೇಶಪೂರ್ವಕ. ಅದಕ್ಕೆ ಇವ್ರು ಏನು ಮಾಡಿದರು, ಕೋರ್ಟ್ಗೆ ಹೋಗೋದು, ಆಮೇಲೆ ರಾಷ್ಟ್ರಪತಿಗೆ ಹೇಳಿ ಅನುದಾನ ತಗೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಅವರು ನೋಡ್ರಿ, ಜನರಿಗೆ ಏನೇನು ಭಾವನೆ ಅವ್ರ ಮನಸ್ಸಾಗಿದೆ, ಅವರ ದೃಷ್ಟಿಯಾಗಿದೆ ಆಗಿ ಮಾತಾಡ್ತಾರೆ. ಆದ್ರೆ ಸಾಮಾನ್ಯವಾಗಿ ನೋಡಿದರೆ ಆರೋಪಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಏನು ಹುಳ್ಳಿಲ್ಲ. ಈಗ ಸಿದ್ದರಾಮಯ್ಯನ ಮೇಲೆ ಬೇಕಾದಷ್ಟು ಅಪಾದನೆ ಮಾಡಿದರು, ಆ ಒಂದೂ ಸರಿ ಇಲ್ಲ, ಒಂದೂ ಸಕ್ಸಸ್ ಆಗಲಿಲ್ಲ, ಎಲ್ಲ ಫೇಲ್ಯೂರ್ ಆಗಿ ಹೋಗಿದ್ದಾರೆ. ಅದಕ್ಕೆ ಇವ್ರು ಏನು ಆರೋಪ ಮಾಡ್ತಾರಲ್ಲ, ಆರೋಪದಲ್ಲಿ ಹುಳ್ಳೇ ಇಲ್ಲ. ಯಾಕಂದರೆ ಆ ವಿರೋಧ ಪಕ್ಷವ್ರಿಗೆ ಅಲ್ಲಿ ತಪ್ಪುಗಳನ್ನ ಕಂಡು ಹಿಡಿಯೋಕೆ ಅವರು ಪ್ರಯತ್ನ ಮಾಡ್ತಾರೆ, ತಪ್ಪುಗಳೇ ಇಲ್ಲ. ಆದರೂ ಕೂಡ ಏನೇನೋ ಒಂದು ವಿಚಾರ ಹೇಳಿ ಅದನ್ನು ಮಾಡೋದು ಇದನ್ನು ಮಾಡೋದು, ಜನರಿಗೆ ನಮ್ಮ BJP ಅವ್ರ ಕಾರ್ಯಕ್ರಮ ಅದನ್ನು ತೋರಿಸ್ತಾರಷ್ಟೇ, ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಜನರು ಅವಕ್ಕೆ ಮನಸ್ಸು ಮಾಡಿಲ್ಲ. ಯಾಕಂದರೆ ಒಳ್ಳೆ ಕೆಲಸ ಕೊಟ್ಟಾಗ ಅಲ್ಲಿ ಒಂದೆರಡು ಇದರಲ್ಲಿ ಈ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸ್ವಲ್ಪ ಸಣ್ಣ ತಪ್ಪುಗಳಾಗ್ಬೋದು, ಆ ದೊಡ್ಡ ತಪ್ಪುಗಳನ್ನ ಯಾರೂ ಮಾಡಿಲ್ಲ, ಮಾಡೋದು ಇಲ್ಲ. ಆ ತಪ್ಪುಗಳು ಏನೋ ಅಷ್ಟು ಮಹತ್ವದಲ್ಲ. ಮತ್ತೀಗ ಆರೋಪ ಮಾಡೋದೆಲ್ಲ ಅದು ಸುಳ್ಳು ಆರೋಪಗಳು. ಈಗ ಮನುಷ್ಯಗೆ ಏನೂ ವಿಷಯ ಇಲ್ಲದಿದ್ರೂ ಕೂಡ ಏನಾದ್ರು ಒಂದು ಹುಡುಕಿ ಹೇಳುವಂಥ ಮಾತು ಇರ್ತದೆ. ಹಂಗೆ ಇವತ್ತು ಈ ಸರ್ಕಾರದಲ್ಲಿ ಎಲ್ಲ ಚೆನ್ನಾಗಿದೆ, ಅಂಥದ್ರಲ್ಲಿಯೂ ಕೂಡ ಆರೋಪಗಳು ಮಾಡ್ತಾರೆ. ಆರೋಪಗಳು ಏನು ಸರಿ ಇಲ್ಲ, ಆರೋಪಗಳು ಮಾಡಿದರೂ ಕೂಡ ಜನ ನಂಬೋದಿಲ್ಲ. ಯಾಕಂದರೆ ಈಗ ಕಣ್ಮುಂದೆ ಕೆಲಸಗಳಾಗ್ತಾವೆ, ಕಣ್ಮುಂದೆ ಅಭಿವೃದ್ಧಿ ಆಗ್ತಾಯಿದೆ, ಕಣ್ಮುಂದೆ ಕೆಲಸಗಳನ್ನು ಅವರು ಈಗ ನುಡಿದಂತೆ ನಡೆದಿದ್ದಾರೆ. ನುಡಿದಂತೆ ನಡೆದ್ರೆ ಅವನೇ ದೇವರಾಗ್ತಾನೆ, ಅವನೇ ಸತ್ಯ. ಅದಕ್ಕೆ ಗಾಂಧೀಜಿ ಏನು ಹೇಳಿದ್ರು, ಸತ್ಯವೇ ದೇವರು, ದೇವರೇ ಸತ್ಯ ಅಂತ ಹೇಳಿದ್ರಲ್ಲ, ಅದನ್ನು ಈ ಕರ್ನಾಟಕ ಸರ್ಕಾರ ಪಾಲನೆ ಮಾಡಿದೆ. ಅದರ ಮೇಲೆ ನಂಬಿಕೆ ಮಾಡಿ ಅವರು ಸತ್ಯದ ರೂಪವಾಗಿ ಈ ಕರ್ನಾಟಕನ ಮಾದರಿಯಾಗಿ ಮಾಡಿದ್ದಾರೆ. 2 ವರ್ಷದಲ್ಲಿ 1600 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಏನು ಹೇಳ್ತೀರಾ ಸರ್? ಈಗ ಸಾಮಾನ್ಯವಾಗಿ ರೈತರಿಗೆ ಸ್ವಲ್ಪ ಆರ್ಥಿಕ ಭಾಳ ತೊಂದರೆ ಇರ್ತದೆ, ಆರ್ಥಿಕವಾಗಿ ಅವರು ಸಬಲ ಆಗೋದಿಲ್ಲ. ಆದರೆ ಅವ್ರಿಗೆ ಏನು ಹೇಳ್ತಾರೆ ರೈತರು, ನಾವು ಎಲ್ಲೋ ಬ್ಯಾಂಕ್ಗಳಲ್ಲಿ ಸೊಸೈಟಿಗಳಲ್ಲಿ ಸಾಲ ತೊಗೊಂಡಿದ್ದೇವೆ, ಆದರೆ ಅವನ್ನ ತುಂಬಕ್ಕಾಗೋದಿಲ್ಲ. ಆವಾಗ ಇವ್ರೇನು ಮಾಡಿದರು, ಈ ಸರ್ಕಾರದವರು ಅವ್ನು ತುಂಬಲಿಲ್ಲ ಅಂದ್ರೆ ಅವ್ರ ಮೇಲೆ ಮನೆಗೆ ಹೋಗಬೇಡ್ರಿ, ಆರೋಪ ಅವ್ರ ಮೇಲೆ ತೊಂದರೆ ಕೊಡಬೇಡ್ರಿ ಅಂತ ಹೇಳಿ ಒಂದು ಕಾಯ್ದೆನೂ ಮಾಡಿದ್ದಾರೆ. ಯಾರೋ ಬಡ್ಡಿ ರೂಪದಲ್ಲಿ ಕೊಡೋರಿಗೆ ತೊಂದರೆ ಕೊಡಬೇಡ್ರಿ ಅಂತ ಹೇಳಿದ್ದಾರೆ. ಆದರೂ ಕೂಡ ರೈತರು ಪಾಪ ಏನು ಮಾಡ್ತಾರೆ ಅಂದ್ರೆ, ಸ್ವಾಭಿಮಾನ ಇದೆ ಅವರಲ್ಲಿ. ನಾನು ಲೋನ್ ತೊಗೊಂಡಿದ್ದೀನಿ, ನಾನು ಸಾಲ ತೊಗೊಂಡಿದ್ದೀನಿ, ಅದನ್ನ ಹೆಂಗೆ ತುಂಬಬೇಕು ಅನ್ನೋ ವಿಚಾರ. ಅದಕ್ಕಾಗಿ ಅವರು ಸ್ವಾಭಿಮಾನಕ್ಕಾಗಿ ಆ ತುಂಬದಕ್ಕಾಗದಕ್ಕೆ ಆತ್ಮಹತ್ಯೆ ಮಾಡ್ಕೋತಾರೆ ವಿನಃ ಈ ಸರ್ಕಾರವೂ ಅಲ್ಲ, ಯಾರೂ ಅದಕ್ಕೆ ಜವಾಬ್ದಾರಲ್ಲ. ರೈತರು ಗ್ರಾಮಾಂತರದಲ್ಲಿ ಯಾರಿಗೂ 5 ರೂಪಾಯಿ ಕೊಡೋದಿಲ್ಲ. ಆದರೆ ಇವರು ಸಬಲೀಕರಣ ಮಾಡೋಕ್ಕೆ ತಿಂಗಳ 2-2 ಸಾವಿರ ರೂಪಾಯಿ ಏನು ಹೆಣ್ಮಕ್ಳಿಗೆ ಹಾಕಿದ್ರಲ್ಲ, ಅದು ಅವರ ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಾಗಲಿಕ್ಕೆ ಅದು ಭಾಳ ಅನುಕೂಲ ಆಗಿದೆ. ಅದಕ್ಕಾಗಿ ರೈತರ ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೋ? ಸ್ವಾಭಿಮಾನಕ್ಕೆ. ನಾನು ತುಂಬಲಿಲ್ಲ ಅನ್ನುವಂಥ ಒಂದು ಭಾವನೆಯಿಂದ ಆತ್ಮಹತ್ಯೆ ಮಾಡ್ಕೋತಾರೆ. ಅದಕ್ಕೆ ಸರ್ಕಾರ ಕಾರಣ ಅಲ್ಲ, ಆ ಸೊಸೈಟಿಗಳು ಬ್ಯಾಂಕ್ಗಳು ಕಾರಣ ಅಲ್ಲ. ಅದಕ್ಕಾಗಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಇದನ್ನು ಏನು ಮಾಡಬೇಕು, ಆತ್ಮಹತ್ಯೆ ಹೆಂಗೆ ತಡಿಬೇಕು ಅನ್ನೋದಕ್ಕೆ ಯೋಜನೆಗಳನ್ನ ಮಾಡಿದ್ದಾರೆ. ಅಂದರೆ ಒಂದು ಬೆಂಬಲ ಬೆಲೆ ಕೊಡಬೇಕು ಅವ್ರಿಗೆ. ಈಗ ಕಬ್ಬಿದೆ, ಕಬ್ಬಿಗೆ ಕಬ್ಬಿಗೆ ಅವರು 3000 ರೂಪಾಯಿ ಟನ್ನಿಗೆ ಕೊಡ್ತಾರೆ. ಆ 1 ಟನ್ ಕಬ್ಬಿನಿಂದ ಸುಮಾರು 6000ದಿಂದ 8000 ಲಾಭ ಆಗ್ತದೆ. ಅದಕ್ಕೆ 3000ದಿಂದ 5000 ಮಾಡಬೇಕು ಅಂದಾಗ ರೈತ ಏನು ಮಾಡ್ತಾನೆ, ಅವು ಎಷ್ಟೇ ಬೆಳೆದಿದ್ರು ಕೂಡ ಆ ಸಾಲ ತುಂಬಾಕ ಅವ್ನಿಗೆ ಸಬಲೀಕರಣ ಆಗ್ತದೆ. ಆಮೇಲೆ ಈಗ ಟೊಮೆಟೊ ಒಂದು 100 ರೂಪಾಯಿ ಫಿಕ್ಸ್ ಇಟ್ಟರೆ ಅದು ಕಡಿಮೆ ಆಗಬಾರ್ದು, ಜಾಸ್ತಿ ಆಗಬಾರ್ದು. 100 ರೂಪಾಯಿ ಅಂದ್ರೆ ಅವ್ನು ರೈತ ಏನು ಮಾಡ್ತಾನೋ, 1 ಎಕರೆ ಟೊಮೆಟೊ ಬೆಳೆದ್ರೆ ಅದಕ್ಕೆ ಇಷ್ಟು ಲಾಭ ಆಗ್ತದೆ ಅಂದರೆ ಆ ಸಾಲನೂ ತುಂಬ್ತಾನೋ ಎಲ್ಲನೂ ಆಗ್ತದೆ. ಅದೇ ರೀತಿ ಗೋಧಿ, ಹತ್ತಿ, ಆಮೇಲೆ ಬೇರೆ ಬೇರೆ ಎಲ್ಲ ತರಕಾರಿಗಳಿಗೂ ಕೂಡ ಬೆಂಬಲ ಬೆಲೆ ಕೊಟ್ಟರೆ ಅದು ಅನುಕೂಲ ಆಗುತ್ತೆ. ಈಗ ಪಂಜಾಬ್ದಲ್ಲಿ ಅಲ್ಲಿ ರೈತರು ಇದು APMCಗಳನ್ನ ರದ್ದು ಮಾಡಿದರು. ಅವ್ರು ರದ್ದು ಮಾಡಬೇಡ್ರಿ ಅಂತೇಳಿ 2 ವರ್ಷ ಹೋರಾಟ ಮಾಡಿದರು. ಅಂದಾಗ ಅದು ಕೇಂದ್ರ ಸರ್ಕಾರ ರದ್ದು ಮಾಡಿದರು. ಆವಾಗ ರೈತರಿಗೇನಾಯ್ತು,
ಆ ಏಜೆಂಟ್ಗಳ ಮೂಲಕ ಮಾರೋದ್ರಿಂದ ಅವ್ರಿಗೇನಾಗ್ತೈತಿ, ಈಗ ದುಡ್ಡೇ ಇರೋದಿಲ್ಲ. ಸುಮಾರು ಜೂನ್ ಜುಲೈ ಆಗಸ್ಟಲ್ಲಿ ಭಾಳ ತೊಂದರೆ ಇರ್ತೈತಿ. ಆವಾಗ ನಾನು ಇಂಥ ಬೆಳೆ ಹಚ್ತೇನಪ್ಪ, ನನಗೆ ದುಡ್ಡು ಕೊಡಂದ್ರೆ ಆ ಏಜೆಂಟ್ರು ಏನು ಮಾಡ್ತಾರೆ, ಕಡಿಮೆ ಬಡ್ಡಿ ದರದಲ್ಲಿ 5,000 10,000 20,000 ಕೊಡ್ತಾರೆ. ಆವಾಗ ರೈತ ನೆಮ್ಮದಿಯಿಂದ ತನ್ನ ಜೀವನ ಮಾಡ್ಬೋದು. ಅದನ್ನು ಬಂದ್ ಮಾಡಿದ್ರು ಅವರು ಕೇಂದ್ರ ಸರ್ಕಾರ, ಇವು ಬೇಡ ಅಂಥೇಳಿ. ಎಲ್ಲಿ ಬೇಕಾದಲ್ಲೇ ಮಾರ್ಕೋಬೋದು ಅಂದ್ರೆ ಆ ಥರ ಆಗೋದಿಲ್ಲ. ಈಗ ನಮ್ಮ ಭಾಗದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬಾಬಾಗೌಡ ಪಾಟೀಲ್ರು ಅಂಥೇಳಿ ದೊಡ್ಡ ಲೀಡ್ರು, ರೈತ ದುರಿನ. ಅವರು ರೈತರಿಗೆ ಹೇಳ್ತಿದ್ರು, ನಮ್ಮ ಹತ್ತಿ ಅಂಡಿಗಳ ಮೇಲೆ ಇವ್ರೇನು ಏಜೆಂಟ್ರೆಲ್ಲ ತುಳಿದು ಮಾರಾಟ ಮಾಡ್ತಾರಲ್ಲ, ಆ ಥರ ಮಾಡುವಂಗಿಲ್ಲ, ಬೆಂಬಲ ಕೊಡಬೇಕಂತೇಳಿ ಅವರು ಕೊಡಿಸಿದ್ರು. ಆಮೇಲೆ ಹಸಿರು ವಸ್ತ್ರ ಹಾಕಕ್ಕೆ ಇಡೀ ರಾಜ್ಯಕ್ಕೆ ಹೇಳಿದ್ರು ಅವರು. ಹಸಿರು ವಸ್ತ್ರ ಹಾಕೋ ರೈತರೆಲ್ಲ, ನಿಮ್ಗೆ ಯಾರು ಅಧಿಕಾರಿಗಳು ತೊಂದರೆ ಕೊಟ್ಟರೆ ಹಸಿರು ವಸ್ತ್ರ ಬಾಬಾಗೌಡ್ರದ್ದು ಅಂತ ಹೇಳಿದ್ರು. ಅಂಥ ಒಂದು ಸಮಾಜ ಪರಿವರ್ತನೆ ಮಾಡೋದಂಥ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕಿತ್ತೂರು ಚೆನ್ನಮ್ಮ, ಆಮೇಲೆ ರಾಯಣ್ಣ ನಾಡದು, ಅಲ್ಲಿ ಭಾಳಷ್ಟು ಪ್ರಯತ್ನ ಮಾಡಿ ಈಗ ಅದನ್ನು ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಅಲ್ಲೇನು ಮಾಡಿದರು, ಸಂಗೊಳ್ಳಿ, ಕಿತ್ತೂರು ಚೆನ್ನಮ್ಮ ಇವರೆಲ್ಲ ಆಗಿನ ಕಾಲದಲ್ಲಿ ಬ್ರಿಟಿಷರಿಗೆ ಅಗ್ದಿ ಸಿಂಹ ಸ್ವಪ್ನಾಗಿದ್ದರು. ಅಂಥವ್ರು ಇವತ್ತು ನಮ್ಗೆ ಮಾರ್ಗದರ್ಶನ ಮಾಡಬೇಕು ಅಂಥೇಳಿ ಅಲ್ಲಿ ಕಿತ್ತೂರಿಗೆ ಹತ್ತಿರ ಸಂಗೊಳ್ಳಿಯಲ್ಲಿ 250 ರೂಪಾಯಿ ಕೊಟ್ಟ ಸೌರ ಸಾಹಸದ ಒಂದು ಇದನ್ನು ಮಾಡಿದ್ದಾರೆ, ಸ್ಕೂಲ್ ಮಾಡಿದ್ದಾರೆ. ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮಂದು ಮಾಡಿದ್ದಾರೆ. ಇವೆಲ್ಲ ನಮ್ಮ ಯುವಕರಿಗೆ, ನಮ್ಮ ಸಮಾಜಕ್ಕೆ ಮಾರ್ಗದರ್ಶನವು. ಅದಕ್ಕೆ ಇವತ್ತು ಏನೋ ಒಂದು ಇದಿದೆ, ಈಗ ನಮ್ಮ ಕರ್ನಾಟಕ ಇದೆ. ಸುಮಾರು ಎಲ್ಲ ರಾಜ್ಯಗಳನ್ನ ನಾವು ತಿರುಗಾಡಿದ್ರು ಕೂಡ ನಮ್ಮ ಕರ್ನಾಟಕದಷ್ಟು ಸೌಖ್ಯ ಆಮೇಲೆ ಇಷ್ಟು ಉತ್ತಮವಾದಂಥ ವಾತಾವರಣ ಎಲ್ಲಿ ಇಲ್ಲ. ಆಂಧ್ರದಲ್ಲಿ ಹೋಗ್ರಿ, ಅಲ್ಲಿ ನಕ್ಸಲೈಟ್ಸ್ ಏನೋ ಇದೆ. ಇಲ್ಲಿ ತಮಿಳ್ನಾಡಿಗೆ ಹೋಗ್ರಿ, ಅಲ್ಲೊಂಥರ ಬೇರೆ ಪ್ರಾಬ್ಲಮ್ ಇದೆ. ಆ ಕೇರಳದಲ್ಲಿ ಒಂದಿದೆ. ಆಮೇಲೆ ಮಹಾರಾಷ್ಟ್ರದಲ್ಲಂತೂ ಲೆಕ್ಕ ಇಲ್ದಂಗೆ ಪ್ರಾಬ್ಲಮ್ ಇದಾವೆ. ಅವರೆಲ್ಲ ಏನು ಮಾಡ್ತಾರೆ, ಮಹಾರಾಷ್ಟ್ರದವರು ಸುಮ್ಮನೆ ಬೆಳಗಾವನ್ನ ನಾವು ಮಹಾರಾಷ್ಟ್ರಕ್ಕೆ ಹೋಗ್ತೇವೆ ಅಂತಾರೆ. ಹಂಗಾರೆ ತೊಗೊಂಡು ಹೋಗಂದ್ರೆ ಬ್ಯಾಡ್ರಪ್ಪ, ಯಾಕಂದ್ರೆ ಇಲ್ಲಿ 50 ರೂಪಾಯಿ ಕೆಜಿ ಅಕ್ಕಿ, ಅಲ್ಲಿ 100 ರೂಪಾಯಿ ಕೆಜಿ ಅಕ್ಕಿ ಎಲ್ಲಿ ಮಹಾರಾಷ್ಟ್ರದಲ್ಲಿ. ಅದಕ್ಕೆ ಆ ಗಡಿ ಪ್ರದೇಶವರೆಲ್ಲ ನಮ್ಮ ಬೆಳಗಾವಿ ಬಂದ ತರಕಾರಿ ಆಮೇಲೆ ಎಲ್ಲ ಆಹಾರ ಧಾನ್ಯಗಳನ್ನ ಒಯ್ತಾರೆ. ಅಂಥ ಒಂದು ರಾಜ್ಯ ನಮ್ಮದು. ನಾವು ಗೋವಾ ರಾಜ್ಯ ಇದೆ ಅಲ್ಲಿ ನಮ್ಮ ಬೆಳಗಾವಿಗೆ. ನಮಗೆ ದಿನಾಲು ಹಾಲು ತರಕಾರಿ ಎಲ್ಲ ಸಾಮಾನು ಗೋವಾಕ್ಕೆ ಹೋಗ್ಬೇಕು. ಗೋವಾದಲ್ಲಿ ಏನಿಲ್ಲ, ಅಲ್ಲಿ ಬೆಟ್ಟ ನೀರು ನದಿ ಇಷ್ಟ ಇದೆ. ಆದ್ರೆ ನಮ್ಮ ಕರ್ನಾಟಕದವ್ರು ಹೋಗಿ ಸುಧಾರಿಸಿದ್ದಾರೆ. ಅದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯ ಏನಿದೆಯಲ್ಲ ಭಾಳ ಸೌಖ್ಯ ನಾಡು, ಸುಂದರ ನಾಡು. ಆಮೇಲೆ ಆಧ್ಯಾತ್ಮ ತಳದ ಮೇಲೆ ಅಭಿವೃದ್ಧಿ ಹೊಂದಿದಂಥ ರಾಜ್ಯ ಯಾವುದಾರ ಇದ್ರೆ ಕರ್ನಾಟಕ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ಅದಕ್ಕೆ ಇವತ್ತು ಏನು ಸಾಧನೆ ಸಮಾವೇಶ ಇದೆಯಲ್ಲ ಭಾಳ ಅರ್ಥಪೂರ್ಣ ಇದೆ. ಇದರಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಭಾಗವಹಿಸಬೇಕು. ಯಾಕಂದ್ರೆ ಅಭಿವೃದ್ಧಿ ಬೇಕು ನಮಗೆ. ಜಾತಿ ಹೇಳ್ಕೊಂಡ್ರೆ ಅಭಿವೃದ್ಧಿ ಆಗೋದಿಲ್ಲ, ಆಮೇಲೆ ಒಂದು ಭಾಷೆ ಹೇಳಿದ್ರೆ ಆಗೋದಿಲ್ಲ. ಆದರೆ ಕಾರ್ಯಕ್ರಮಗಳನ್ನ ಏನು ಮಾಡಿದ್ದಾರೆ ಅವರು, 7 ಕೋಟಿ ಜನಕ್ಕೆ ಅನುಕೂಲ ಇದು. ಈಗ ಅವರು ಶ್ರೀಮಂತರು ಬಡವರು ಅಥವಾ ಇವರು ಕಾರ್ಮಿಕರು ಅನ್ನುವಂಥ ಭಾವನೆ ಇಲ್ಲದೇ ಎಲ್ಲರಿಗೂ 5 ಗ್ಯಾರಂಟಿ ಕೊಟ್ಬಿಟ್ರು. ಗ್ಯಾರಂಟಿ ಅವ್ರು ಏನು ಮಾಡಿದರು, ಸರ್ಕಾರ ಬರ್ತೈತಿಲ್ಲೋ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಅವ್ರೇನು ಮಾಡಿದರು, ಏನೋ ಒಂದು ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ 5 ಗ್ಯಾರಂಟಿ ಅವರು ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡ್ರು. ಆ ಪ್ರಣಾಳಿಕೆಯಲ್ಲಿ ಅವ್ರು ಏನು ಮಾಡಿದರು, ಗೌರ್ಮೆಂಟ್ ಬಂದು ಬಿಡ್ತಿಲ್ಲಿ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಕರ್ನಾಟಕದಲ್ಲಿ. ಆದ್ರೆ ಆ 5 ಗ್ಯಾರಂಟಿಗಳಿಂದ ಬಂತು ಏನೋ ಗೊತ್ತಿಲ್ಲ. ಆದ್ರೆ ಇವರು ನಾವು ನುಡಿದಿದ್ದೇವಂದ್ರೆ ನುಡಿದಂತೆ ನಡಿಬೇಕಂತೇಳಿ ಅವ್ರೇನು ಮಾಡಿದರು, 52,000 ಕೋಟಿ ರೂಪಾಯಿ ಪ್ರೊಜೆಕ್ಟ್ ಮಾಡಿ ಜನರಿಗೆ ಭಾಳ ಅನುಕೂಲ ಮಾಡಿದ್ದಾರೆ. ಇವತ್ತಂತೂ ಹೆಣ್ಮಕ್ಳು ಹೇಳ್ತಾರೋ, ಮೊನ್ನೇನೋ ಒಂದು ಪ್ರೆಸ್ ಮೀಟ್ ಮಾಡುವಾಗ ಒಬ್ಬ ಹೆಣ್ಮಗಳು ಕೇಳಿದ್ದಾರೆ, ಸಿದ್ದರಾಮಣ್ಣ ನೀವು ಇಲ್ಲೆಲ್ಲ ಬಸ್ ಪಾಸ್ ಫ್ರೀ ಮಾಡಿದಿರಿ, ನಮ್ಗೆ ರೈಲ್ವೆ ಮಾಡಿರಿ, ನಾವು ಕಾಶಿ ಮತ್ತು ರಾಮೇಶ್ವರ ನೋಡ್ತೇವೆ ಅಂತಂದ್ರೆ. ಅಮ್ಮ ನೀವೆಲ್ಲರೂ ಕಾಂಗ್ರೆಸ್ ಕೋಟ್ ಹಾಕ್ರಿ, ಅಲ್ಲೇ MP ಅಂತ ಏನು ಇಲ್ತಾರಲ್ಲ ಅವ್ರನ್ನ ಆರಿಸಿ ಕಳಿಸ್ರಿ, ಅಲ್ಲಿ ನಮ್ಮದು ಮೆಜಾರಿಟಿ ಆತಂದ್ರೆ ಕೇಂದ್ರದಲ್ಲಿ ನಾವು ರೈಲ್ವೆ ಪಾಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇಂಥ ಒಳ್ಳೆಯ ಭಾವನೆ ಇಟ್ಟಂಥ ಒಬ್ಬ ಮನುಷ್ಯ, ಅವ ಪಕ್ಷಾತೀತ ಜಾತ್ಯತೀತವಾಗಿ ಕೆಲಸ ಮಾಡುವಂಥವ್ರು. ಅದಕ್ಕೆ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೇ ಮೇನ್, ಅವರೇ ಮುಖ್ಯಸ್ಥ, ಅವು ಯಜಮಾನ. ಅವು ಹೇಳ್ದಂಗೆ ಶಾಸಕರು ಕೇಳ್ತಾರೆ, ಮಂತ್ರಿ ಮಂಡಳಿ ಕೇಳ್ತಾರೆ. ಯಾಕೆ ಒಳ್ಳೆಯ ಕೆಲಸ, ಅಲ್ಲಿ ಯಾರಿಗೂ ತೊಂದರೆ ಆಗ್ದಂಗೆ ಆಮೇಲೆ ಮೋಸ ವಂಚನೆ ಆಗ್ದಂಗೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಇವತ್ತು ಕರ್ನಾಟಕ ಭಾಳ ಭವ್ಯವಾಗಿ ಬೆಳೀತಾ ಇದೆ. ಇಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರಾಗಲಿ, ಆಮೇಲೆ ನಮ್ಮ ವಿಶ್ವೇಶ್ವರಯ್ಯ ಇಂಜಿನಿಯರ್ ಆಗಲಿ, ಅಥವಾ ಇನ್ನೂ ಅನೇಕ ಜನ ನಮ್ಮ ಕರ್ನಾಟಕದಲ್ಲಿ ಇದು ಮೈಸೂರಿನ ಒಡೆಯರು, ಆಮೇಲೆ ಇವರೆಲ್ಲರೂ ಕಿತ್ತೂರು ಚೆನ್ನಮ್ಮ ಇವರೆಲ್ಲ ಆಳಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇವರು ಆಳಾಕತ್ತಿದ್ದಾರೆ. ಜನರಿಗೆ ಅನುಕೂಲ ಆಗಬೇಕು. ಜನ ಬದುಕಬೇಕಾದ್ರೆ ಅನ್ನ ಬಟ್ಟೆ ಆಹಾರ ಆಮೇಲೆ ಒಳ್ಳೆಯ ರಸ್ತೆಗಳು ಬೀದಿ ದೀಪ ಇವು ಯಾರು ಚೆನ್ನಾಗಿ ಕೊಟ್ಟರೆ ಮನುಷ್ಯ ಬಾಳ್ತಾನೆ. ಇದನ್ನೆಲ್ಲ ಫ್ರೀಯಾಗಿ ಕೊಡಕತ್ತಾರೆ ಇವರು.
ಆಗ ಮೊದಲೆಲ್ಲ ಏನಾಯಿತು, ಆರ್ಥಿಕವಾಗಿ ಹಿಂದಿದ್ರು. ಅದಕ್ಕಾಗಿ ಅವಾಗ ಏನು ಮಾಡ್ತಿದ್ರು ಅಂದರೆ ಸ್ವಲ್ಪ ಲೈಟ್ ಬಿಲ್ಲು ಕೊಡೋದು ಅದು ಇದು ಮಾಡ್ತಿದ್ರು. ಇವ್ರು ಬಂದ ಮೇಲೆ ಉಚಿತವಾಗೇ ಮಾಡಿಬಿಟ್ರು. ಇನ್ನೂ ಅನುಕೂಲ ಆದ್ರೆ ಉಚಿತವಾಗಿ ಶಿಕ್ಷಣನೂ ಮಾಡೋರು ಅದಾರ ಇವರು. ಅದೇ ಈಗ ಫಸ್ಟ್ ಸ್ಟ್ಯಾಂಡರ್ಡ್ದಿಂದ ಕಾಲೇಜ್ ತನಕ ಫ್ರೀ ಮಾಡುವಂಥ ವಿಚಾರ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅವರು ತಮ್ಮ ಭಾಷಣದಲ್ಲಿ. ಅದನ್ನು ಇವರು ಮಾಡೇ ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ ನಮ್ಗೆ. ಇವತ್ತು ಏನು ಮಂತ್ರಿಮಂಡಲ ಇದೆಯಲ್ಲ ಭಾಳ ಚೆನ್ನಾಗಿ ವರ್ಕೌಟ್ ಮಾಡ್ತಾರೆ. ಆಮೇಲೆ ಇಡೀ ಜಗತ್ತಿನಲ್ಲಿ ಇದು ನಮ್ಮ ವಿಧಾನಸೌಧ ಏನು ಬೆಂಗಳೂರು ವಿಧಾನಸೌಧ ಇದೆ, ಇದು ಮಾದರಿಯಾಗಿದೆ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತೇವೆ ನಾವು ವಿಧಾನಸೌಧಗಳೇ ಇಲ್ಲ, ಹಳೆ ಬಿಲ್ಡಿಂಗ್ಗಳಿಲ್ಲದವು. ದಿಲ್ಲಿ ಪಾರ್ಲಿಮೆಂಟು ಅದು ಬ್ರಿಟಿಷರು ಕಟ್ಟಿದ್ದು. ಅದನ್ನು ಮೊನ್ನೆ ಏನು ಮಾಡಿದರು, ನಮ್ಮ ಇವರು ಪ್ರಧಾನಮಂತ್ರಿ ಇವರು ಅದನ್ನು ಹೊಸದಾಗಿ ಒಂದು ಲೋಕಸಭೆ ಕಟ್ಟಿದ್ರು. ಅದು ಕೂಡ ನಮ್ಮ ಭಾರತಕ್ಕೆ ಹೆಮ್ಮೆ ಬರುವಂಥದ್ದು. ಅದಕ್ಕೆ ನಾವು ಅವ್ರನ್ನ ಮುಖ್ಯ ಪ್ರಧಾನಮಂತ್ರಿಗಳಿಗೂ ನಾವು ಭಾಳ ಮಾಡಬೇಕು. ಯಾಕಂದರೆ ದೇಶ ರಕ್ಷಣೆ ಮಾಡಬೇಕು, ನಮ್ಮ 150 ಕೋಟಿ ಜನಕ್ಕೆ ಅನುಕೂಲ ಆಗಬೇಕು ಅಂತ ಕಾರ್ಯಕ್ರಮಗಳನ್ನ ಅವ್ರು ಹಾಕಿದ್ದಾರೆ. ಅದು ಕೂಡ ಭಾಳ ಕೆಲಸಗಳು. ಅದಕ್ಕಿಂತಲೂ ನಮ್ಮ ಕರ್ನಾಟಕ ಮೇಲಂತನ. ಯಾಕಂದರೆ ಇವ್ರಿಗೆ ಎಷ್ಟು ತಮ್ಮ ಫೈನಾನ್ಸ್ನೂ ಕಡಿಮೆ ಇದೆ, ಆರ್ಥಿಕತೆ ಕಡಿಮೆ. ಆಮೇಲೆ ಕೇಂದ್ರದವರು ಕೂಡ ಭಾಳಷ್ಟು ಕಡಿಮೆ ಅನುದಾನ ಕೊಡಕತ್ತಾರು ಉದ್ದೇಶಪೂರ್ವಕ. ಅದಕ್ಕೆ ಇವ್ರು ಏನು ಮಾಡಿದರು, ಕೋರ್ಟ್ಗೆ ಹೋಗೋದು, ಆಮೇಲೆ ರಾಷ್ಟ್ರಪತಿಗೆ ಹೇಳೇಳಿ ಅನುದಾನ ತಗೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಅಂಥದ್ದಾಗಬಾರ್ದು. ಅದಕ್ಕೆ ಇವತ್ತು ಕರ್ನಾಟಕ ನಮ್ಮ 7 ಕೋಟಿ ಜನರು ಭಾಳ ನೆಮ್ಮದಿಯಿಂದ ಬಾಳಬೇಕಾದ್ರೆ ಸಿದ್ದರಾಮಯ್ಯವರ ಕರ್ನಾಟಕ ಸರ್ಕಾರ ಕಾರಣ ಅನ್ನೋದನ್ನು ನಾನು ಭಾಳ ಅಭಿಮಾನದಿಂದ ಹೇಳಿ. ಕೊನೆಯದಾಗಿ ಇದೇ ಸರ್ಕಾರ ಮುಂದುವರಿಬೇಕು, ಈ ಸಿದ್ದರಾಮಯ್ಯ ಸಾಹೇಬರು ಮುಂದುವರಿಬೇಕು. ಆಮೇಲೆ ಈಗ ಅಕಸ್ಮಾತಾಗಿ ಕೇಂದ್ರದಲ್ಲಿ ಕರ್ನಾಟಕ ಈಗ ಹೆಂಗೆ ಕರ್ನಾಟಕ ಸರ್ಕಾರ ಇದೆ ಈಗ ಕಾಂಗ್ರೆಸ್ ಸರ್ಕಾರ, ಹಂಗೆ ದಿಲ್ಲಿ ಒಳಗೂ ಕೂಡ ಭಾರತಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸಿದ್ದರಾಮಯ್ಯವರಲ್ಲಿ ಉಪ ಪ್ರಧಾನಿಯಾಗಿ ಇರಬೇಕು ಅನ್ನುವಂಥ ಭಾವನೆ ಇದೆ. ಅವರು ಉಪ ಪ್ರಧಾನಿ ಆಗಬೇಕು. ಆಮೇಲೆ ಅಲ್ಲಿ ಫೈನಾನ್ಸಿಗೆ ಎಲ್ಲೇ 16 ಸಲ ಹೆಂಗೆ ಬಜೆಟ್ ಮಾಡಿದಾರಲ್ಲ ಅಂಥ ಬಜೆಟ್ ಮಾಡಿ. ಈಗ ಮೊನ್ನೆ ನನಗೊಂದು ನ್ಯೂಸ್ ಬಂತು, ಅಲ್ಲೇ ಪ್ರಧಾನಮಂತ್ರಿಯವರು ಇಲ್ಲ ಕರ್ನಾಟಕದ ಒಂದು ಬಜೆಟ್ ಹೇಗಿದೆ ಅಂತ ತರಿಸ್ಕೊಂಡ್ರಂತದನ್ನ. ಸಿದ್ದರಾಮಯ್ಯ 16 ಬಜೆಟ್ ಮಾಡಿದ್ದಾರೆ, ಅವ್ರು ಹೆಂಗೆ ಮಾಡ್ತಾರೋ ಅಂತೇಳಿ ಆ ಬಜೆಟನ್ನು ತರಿಸ್ಕೊಂಡಾರು ಪ್ರಧಾನಿಯವರು. ಅದಕ್ಕೆ ಅಂಥ ಒಂದು ರೀತಿಯಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಇವರು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಇವರಲ್ಲಿ ಉಪಮಂತ್ರಿ ಆಗ್ಬೋದು ಅಥವಾ ಫೈನಾನ್ಸ್ ಮಂತ್ರಿಗಳಾದರೆ, ಆರ್ಥಿಕ ಮಂತ್ರಿಗಳಾದ್ರೆ ಭಾರತ ಇನ್ನೂ ಸುಧಾರಣೆ ಆಗುತ್ತೆ. ಯಾಕಂದ್ರೆ ಬ್ರಿಟಿಷರು ಆಳಿದು ಭಾಳ ಕಷ್ಟದ ಕಾಲ ಅದು. ಗಾಂಧೀಜಿ ಏನು ಮಾಡಿದರು ಏನೆಲ್ಲ ನೋಡಿದರೆ ನಾವೆಲ್ಲ ಆರಾಮಾಗಿ ತಿರುಗಾಡ್ತೇವೆ, ಶಿಕ್ಷಣ ತಗೋತೇವೆ. ಆಗೇನು ಇರಲಿಲ್ಲ. ನಮ್ಮ ತಂದೆಯವರು ನೀಲಕಂಠ ಗಣಾಚಾರ್ಯ 6 ವರ್ಷ ಜೈಲಿಗೆ ಹೋಗಿದ್ದಾರೆ ಅವರು. ಗಾಂಧೀಜಿ ಕೂಡಿದ್ರು ಅವರು. ಆ ವರ್ಧಾ ಆಶ್ರಮದಲ್ಲಿ 2 ವರ್ಷ ಇದ್ದ 6 ವರ್ಷ ಜೈಲಿಗೆ ಹೋದ ಮೇಲೆ ಇದು ಸ್ವತಂತ್ರ ಬಂದಿದೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಹಳ್ಳಿಗೆ 2,000 ಜನ ಸ್ವತಂತ್ರ ಹೋದರು. ಕರ್ನಾಟಕದಲ್ಲಿ ಯಾವ ಥರ ಹೆಚ್ಚಿದ್ರೆ ಬೆಳಗಾವಿ ಜಿಲ್ಲೆ, ಹುದ್ಲಿ, ಹೊಸೂರು ಇವೆಲ್ಲ ಭಾಳ ಚೆನ್ನಾಗಿ ಸ್ವತಂತ್ರ ಕಾಲದಲ್ಲಿ ಕೆಲಸ ಮಾಡಿದ್ದಾರೆ ಬ್ರಿಟಿಷ್ ಜೊತೆಗೆ. ಆಮೇಲೆ ವಲ್ಲಭಭಾಯಿ ಪಟೇಲ್ರು ಬಂದ್ರಲ್ಲಿ ಹೊಸೂರಿಗೆ ಆಗಿನ ಕಾಲದಲ್ಲಿ. ಅವರು ಗುಜರಾತ್ ಅವರು ಯಾರು ವಲ್ಲಭಭಾಯಿ ಪಟೇಲ್ ಅವ್ರದ್ದು ಬಾಡೋಲಿ ಹಳ್ಳಿ ಅವ್ರದ್ದು. ಬಾಡೋಲಿ ಅಂದ್ರೆ ಅವರು ನೇಟಿವ್ ಅದು. ಇಲ್ಲಿ ಹೊಸೂರಿಗೆ ಬಂದಾಗ ಆಗಿನ ಕಾಲದಲ್ಲಿ ನೋಡಿದ್ರು ಇಡೀ ಊರಕ್ಕೂರನೇ ಸ್ವತಂತ್ರ ಆಗಕ್ಕೆ ಎಲ್ಲರೂ ತಯಾರಾದರು. ಅದಕ್ಕೆ ನೀವು ಹೆಂಗೆ ಮಾಡ್ತೀರಿ ಅಂದ್ರೆ ನಾವು ಎಲ್ಲ ಹೋಗಕ್ಕೆ ತಯಾರಿದ್ದೇವೆ, ನಾವು ಸಾಯ್ಲಿಕ್ಕೂ ತಯಾರಿದ್ದೇವೆ ಅಂತ ಹೇಳಿದಾಗ ಹೊಸೂರು ಚಿಕ್ಕ ಬಾಡೋಲಿ ಆಗ್ತದೆ. ಬೆಳಗಾವಿ ಜಿಲ್ಲೆ ಸೌದತ್ತ ಹೊಸೂರು ಚಿಕ್ಕ ಬಾಡೋಲಿ ಅಂತ ಹೇಳಿ ಹೋದ್ರಾಗ ಅದನ್ನು ನಾವು ಉಳಿಸ್ಕೊಂಡೇವೆ. ಈಗ ಹೊಸೂರು ಅಲ್ಲಿ ಬೈಲೊಂಗಲ ಸೌದತ್ತಿ ಭಾಗದಲ್ಲಿ ಹೊಸೂರು ಅಂದ್ರೆ ಭಾಳ ಪ್ರಬುದ್ಧವಾದ ಊರು. ಸುಮಾರು 10,000 ಜನಸಂಖ್ಯೆ. ಅಲ್ಲಿ ಇದು ಪಂಚಾಯತಿಗೆ ಏನಾರು ಆಯ್ಕೆ ಆಗಬೇಕಾದ್ರೆ ಅವಿರೋಧ ಆಯ್ಕೆ ಮಾಡ್ತಾರೆ, ಚುನಾವಣೆ ಮಾಡೋದಿಲ್ಲ. ಎಲ್ಲರೂ ನೆಮ್ಮದಿಯಿಂದ ಇರಬೇಕಾದ್ರೆ ಚುನಾವಣೆ ಬೇಡ ಅಂಥೇಳಿ ಅವಿರೋಧವಾಗಿ ಮಾಡ್ತಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಕೂಡ ಅಲ್ಲಿ ಇವು ಬರ್ತವೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಅಲ್ಲಿಯೂ ಕೂಡ ಅವಿರೋಧ ಮಾಡಬೇಕಂತೇಳಿ ನಾನು ಪ್ರಯತ್ನ ಮಾಡ್ಸಕ್ತೇನೆ ಕೆಲವು ಹಳ್ಳಿಗಳಾಗ. ಯಾಕಂದರೆ ಚುನಾವಣೆ ಮಾಡಿ ಏನು ಪ್ರಯೋಜನ ಇಲ್ಲ. ಒಳ್ಳೆ ಮನುಷ್ಯ ಇದ್ದರೆ ಅವ್ನು ಆಯ್ಕೆ ಮಾಡಿಬಿಡೋಣ, ಅಲ್ಲಿ ಪಕ್ಷಾತೀತವಾಗಿ ಅವ್ನು ಆರಿಸಿದ್ದೀವಿ ಒಂದು ಕೆಲಸ ಮಾಡ್ತಾನೆ, ಹೀಗೆಲ್ಲ ಹೇಳೋದಿದೆ. ಅದಕ್ಕೆ ಇವತ್ತು ನಿಮ್ಮ ಒಂದು ಏನು ನನ್ನ ಸಂದರ್ಶನ ಇದೆಯಲ್ಲ ಭಾಳ ಸಂತೋಷ ಆಗಿದೆ. ನೀವು ಕೂಡ ಇದನ್ನು ಸ್ವಲ್ಪ ಪ್ರಚಾರ ಮಾಡಿ ಹಳ್ಳಿಗೂ ಕೂಡ ನೋಡಬೇಕು ಜನ. ಎಲ್ಲಿ ನೋಡಿದಲ್ಲೆಲ್ಲ ಸಿದ್ದರಾಮಯ್ಯ ಸರ್ಕಾರ, ಎಲ್ಲಿ ನೋಡಿದೆಲ್ಲ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ಇಂಥ ಒಂದು ಸಂಯೋಚಿತವಾಗಿ ನನಗೊಂದು ವೇಳೆ ಕೊಟ್ಟ ಕೇಳಿದ್ದಕ್ಕೆ ತಮಗೆ ಎಲ್ಲ ಧನ್ಯವಾದಗಳನ್ನ ಅರ್ಪಣೆ ಮಾಡಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.